ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನನಗೆ ಹುಷಾರಿಲ್ಲದ ಕಾರಣ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ. ಹಾಸ್ಪಿಟ್ಲಿಗೆ ಸೇರಕ್ಕೆ ಬೆಂಗಳೂರಿಂದ ಮಂಡ್ಯಕ್ಕೆ ಬಂದ. ನಮ್ಮ ಅಜ್ಜಿಗೆ ನಮ್ಮ ತಾತನ ಮೇಲೆ ಎಷ್ಟು ಪ್ರೀತಿ ಅಂತಂದರೆ, ನಮ್ಮ ತಾತ ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಊಟ ಮಾಡಿಲ್ಲ. ಇವ್ರು ಯಾವಾಗಲೂ ಹಿಂಗೆ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ನಮ್ಮ ಅಜ್ಜಿ ತುಂಬ ಇಷ್ಟಪಡ್ತಾರೆ. ನೆಕ್ಸ್ಟು ಬೆಳಗ್ಗೆ ನಾನು ಎದ್ದೊಳ್ತೀನಿ, ಎದ್ದು ಬಂದು ಇತ್ಲತ್ರ ನೋಡಿದ್ರೆ ಇವ್ರು ರಾತ್ರಿನೇ ಮೀನು ಹಿಡ್ಕೊಂಬಂದು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಆಗೋಷ್ಟರೊಳಗಡೆ ಅದನ್ನು ಫ್ರಿಜ್ಜಲ್ಲಿ ಬೇರೆ ಇಟ್ಟಿದ್ದಾರೆ. ಅದೆಲ್ಲ ಫುಲ್ಲು ಐಸ್ ಆಗೋಗಿತ್ತು ಫ್ರೆಂಡ್ಸ್. ಕಟ್ ಮಾಡೆಲ್ಲ ಕ್ಲೀನಾಗಿ ಇಟ್ಬಿಟ್ಟಿದ್ದಾರೆ. ನಾವು ಬೆಂಗಳೂರಲ್ಲಿ ಇದ್ದಾಗ ಇಬ್ರು ಅಣ್ಣಂದಿರಿಗೆ ರಾಖಿ ಕಟ್ಟೋದು ಮಿಸ್ ಮಾಡಿದ್ವಿ ಅಂತ ಅಂದಿದ್ವಲ್ಲ, ಅದೇ ಇಬ್ರು ಅಣ್ಣಂದಿರು ಇವತ್ತು ಸಿಕ್ಕಿದ್ದಾರೆ ಅಂತ ಅಂದ್ಬಿಟ್ಟು ರಾಖಿ ಕಟ್ಟಕ್ಕೆ ಹೋದ್ವಿ. ನಮ್ಮ ಅಣ್ಣ ದುಡ್ಡು ಕೊಡು ಅಂತಂದ್ರೆ ಏನಂತ ಅಂದಿರ್ಬೋದು ನೀವೇ ನೋಡಿ. ನಮ್ಮ ಅಣ್ಣ 1,000 ರೂಪಾಯಿ ಕೊಡ್ತಿದ್ರು, ಇವ್ರು ಅದ್ರಲ್ಲ 500 ರೂಪಾಯಿ ಇಸ್ಕೊಂಡು ಅಂತ ಸೇರ್ಸಿ ಹೇಳ್ತಿದಾರಲ್ಲ, ಎಂತ ಖತರ್ನಾಕ್ ಇರ್ಬೇಕು. ನಮ್ಮ ಅಣ್ಣ ಇದ್ದಾರಲ್ಲ, ನಿಜವಾಗ್ಲೂ ತುಂಬ ನಾಚಿಕೆ ಸ್ವಭಾವ. ತುಂಬ ಅಂದರೆ ತುಂಬ ನಾಚ್ಕೋತಾರೆ. ನನಗಂತೂ ಯಾವ ಥರ ಸಪೋರ್ಟ್ ಮಾಡ್ತಾರೋ, ಕಟ್ಟಿಸ್ಕೊತಾರೋ ರಾಖಿ ಇಲ್ವೋ ಅನ್ನೋದು ಟೆನ್ಷನ್ ಆಗೋಗಿತ್ತು. ಫೈನಲಿ ಕಟ್ಟಿಸ್ಕೊಂಡು ನನಗೂ ನಮ್ಮ ಅಕ್ಕಂಗೂ ಖುಷಿ ಆಯಿತು, ಮತ್ತು ಮನೆಯವ್ರು ಎಲ್ರಿಗೂ ಖುಷಿ ಆಯಿತು. ಅದಾದಮೇಲೆ ನಂಗೆ ಸ್ವೀಟ್ ತಿನ್ಸಿದ್ರು ಅವರು ಕೂಡ. ಆದರೆ ಫಿಶ್ ಸ್ಮೆಲ್ ಬರ್ತಿತ್ತು ಅವ್ರ ಕೈ ಕ್ಲೀನ್ ಮಾಡಿರೋದ್ರಿಂದ. ನೆಕ್ಸ್ಟು ನಮ್ಮ ಅಕ್ಕ, ನಮ್ಮ ಇನ್ನೊಂದು ಅಣ್ಣ ಇದ್ದಾನಲ್ಲ ಭರತಣ್ಣ ಅಂತ, ಇವನಿಗೆ ರಾಖಿ ಕಟ್ಟಿದ್ದು. ಇವನು ನಿಜವಾಗ್ಲೂ 1,000 ರೂಪಾಯಿ ಕೊಟ್ಟಿರೋದ್ರಲ್ಲಿ 500 ರೂಪಾಯಿ ಹೆಂಗೋ ಉಳಿಸ್ಬಿಟ್ಟ, 1,000 ರುಪೀಸ್ ಉಳಿಸ್ಬಿಟ್ಟ ಇವನು. ನೆಕ್ಸ್ಟ್ ಕಾಲಿಗೆ ಬೀಳೋಕ್ಕೆಲ್ಲ ಓದ್ಲು ನೋಡಿ ನಮ್ಮ ಅಕ್ಕ. ಅದು ಬೇಡ ಬೇಡ ಅಂತ ಅಂದ್ಕೊಂಡು ಬೀಳೋಕ್ಕೆ ಬಿಡಲಿಲ್ಲ ಕಾಲಿಗೆ. ನೆಕ್ಸ್ಟು ನಾನು ಆರತಿ ಎತ್ತಿ ಅವನಿಗೆ ಅಕ್ಷತೆ ಕಾಳೆಲ್ಲ ಹಾಕಿ ರಾಖಿ ಕಟ್ತಿದ್ದೆ. ನಂಗೆ ನಿಜವಾಗ್ಲೂ ತುಂಬ ನಗಿಸ್ತಾರೆ ಫ್ರೆಂಡ್ಸ್ ರಾಖಿ ಕಟ್ಟಬೇಕಾದ್ರೆ ಆಗಲಿ ಏನಾದರೂ ಆಗಲಿ. ಫ್ಯಾಮಿಲಿಲಿ ಈ ಥರ ಇದ್ದರೆ ಎಷ್ಟು ಖುಷಿ ಆಗುತ್ತಲ್ಲ. ನೆಕ್ಸ್ಟು ಬೀಳ್ಕೊಡುಗೆ ಸಮಾರಂಭ. ನಮ್ಮ ಅಕ್ಕ ನಮ್ಮ ಭಾವ ಮತ್ತು ನಮ್ಮ ದೃಶ್ಯ ಹೋಗ್ತಿದ್ರು ಮನೆಗೆ. ಆವಾಗ ನಮ್ಮ ಅಕ್ಕ ನೋಡಿ ಎಷ್ಟು ಪ್ರೀತಿಯಿಂದ ಪಾಪ ಎಲ್ಲರೂ ತಪ್ಕೊಂಡು ಎಲ್ರಿಗೂ ಒಂದೊಂದು ಮುತ್ತು ಕೊಟ್ಟು ಹಗ್ ಮಾಡಿ ಪಾಪ ಎಷ್ಟು ಚೆನ್ನಾಗಿ ಎಲ್ಲರೂ ಪ್ರೀತಿಯಿಂದ ಕಳಿಸ್ಕೊಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ನಮ್ಮ ಫ್ಯಾಮಿಲಿಯಲ್ಲಿ ಯಾವಾಗಲೂ ಇಷ್ಟ, ಎಲ್ಲರೂ ಪ್ರೀತಿಯಿಂದ ಇರ್ತೀವಿ. ನನಗಂತೂ ನಿಜವಾಗ್ಲೂ ನನ್ನ ಫ್ಯಾಮಿಲಿ ಏನಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲರೂ ಕೇಳ್ಬೋದು. ಇದೇ ರೀಸನ್ಗೋಸ್ಕರ ಅಷ್ಟೇ ನನ್ನ ಫ್ಯಾಮಿಲಿನ ನಾನು ತುಂಬ ಇಷ್ಟಪಡೋದು. ಆ್ಯಂಡ್ ತುಂಬ ಮಿಸ್ ಮಾಡ್ಕೋತೀನಿ ಏನಾದರೂ ಫಂಕ್ಷನ್ ಆದಾಗ. ನಾನು ಮದುವೆ ಆಗೋದ್ಮೇಲೆ ಅದು ಯಾವ ಥರ ಮಿಸ್ ಮಾಡ್ಕೋತೀನೋ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ದೃಶ್ಯ ಇದಾನಲ್ಲ, ಇವನು ಮನೆಯಿಂದ ಏನಾದರೂ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ಬೇಕು ಅಂತ ಅಂದಾಗ ಫ್ರೆಂಡ್ಸ್ ಎಷ್ಟು ಡ್ರಾಮಾ ಮಾಡ್ತಾನೆ ಅಂತಂದರೆ, ಅವ್ನು ಶೂ ನೋಡಿ, ಶೂ ಕರೆಕ್ಟಾಗಿ ಹಾಕೊಂಡಿದ್ದಾನೆ, ಧೂಳಿದೆ ಅಂತ ಅಂದ್ಬಿಟ್ಟು ಮತ್ತೆ ಶೂನ ಬಿಚ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಹಾಕೊಂಡಿದ್ದಾನೆ. ನಮ್ಮ ಭಾವ ಪೈಡ್ ಅಂತ ಒಂದ್ಬಿಟ್ರು ಅವನಿಗೆ. ನಮ್ಮ ಭಾವ ಪಾಪ ಹೊಡೀತಿರ್ಲಿಲ್ಲ, ಅವರು ಕೋಪನೇ ತರಿಸ್ಬಿಡ್ತಾನೆ ಇವನ ಥರ ಮಾಡಿ ಬಾಡಿ. ನೆಕ್ಸ್ಟು ಹತ್ಕೊಂಡು ಹೋಗ್ತಿದ್ದಾನೆ ನೋಡಿ. ನಮ್ಮ ಅಕ್ಕನ ಬೇಕಾದ್ರೆ ಅವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಬೋದು. ದೃಶ್ನ ಮಾತ್ರ ನಮ್ಮ ಈ ಮನೆಯಿಂದ ಏನಾದ್ರು ಮಂಡ್ಯಕ್ಕೆ ಬಂದರೆ ಮೈಸೂರಿಗೆ ಕಳ್ಸೋಕೆ ಆಗೋದೇ ಇಲ್ಲ. ತುಂಬ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ನಮಗಂತೂ. ಅವನು ಏನಕ್ಕಷ್ಟು ಸ್ವಲ್ಪ ಖುಷಿಯಾಗಿ ಹೋದ ಅಂತಂದರೆ ದಸರಾ ಹಾಲಿಡೇಗೆ ಅವನು ನೆಕ್ಸ್ಟ್ ಇಲ್ಲಿಗೆ ಬರಬೇಕು. ಇವತ್ತಿನ ಬ್ಲಾಗ್ ಇಷ್ಟ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.